ಮೌಲ್ಯಮಾಪನದಿಂದ ಪಾಸಾದಂಥ ವಿದ್ಯಾರ್ಥಿನಿಗೆ ಸಂಕಷ್ಟ ಎದುರಾಗಿದೆ. ಎಕ್ಸಾಮ್ಗೆ ಹಾಜರಾಗಿಲ್ಲ ಎಂದು ದಾಖಲೆ ಆರೋಪ. ಅಂಕಪಟ್ಟಿ ಪಡೆಯೋಕೆ ಹೋದಂಥ ವಿದ್ಯಾರ್ಥಿನಿ ಕಂಗಾಲಾಗಿಬಿಟ್ಟಿದ್ದಾರೆ. ಕರ್ನಾಟಕ ವಿವಿ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿ ಬೇಸರ ಹೊರಹಾಕಿದ್ದಾರೆ. ಅಂದರೆ ಧಾರವಾಡ, ನನ್ನ ಶ್ರಮಕ್ಕೆ ನ್ಯಾಯ ನೀಡಿ ನನಗೆ ಮಾರ್ಕ್ಸ್ ಕಾರ್ಡ್ ಕೊಡಿ. ಕುಲಸಚಿವರ ಭೇಟಿ ಮಾಡೋಕೆ ಹಲವು ಬಾರಿ ಅಲೆದಾಡಿದ್ದಾರೆ ವಿದ್ಯಾರ್ಥಿನಿ. ಆದರೆ ಸೆಕ್ಯೂರಿಟಿ ಸಿಬ್ಬಂದಿ ಅವರನ್ನು ತಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ. ಈ ಬಗ್ಗೆ ತಕ್ಷಣ ಸರಿಪಡಿಸ್ತೀವಿ ಅಂತ ಕುಲಸಚಿವರು ಹೇಳಿದ್ದಾರೆ. ಫೋರಲ್ಲಿ ನಂದು 4 ಸೆಮ್ BCom 4 ಸೆಮ್ ಕಂಪ್ಲೀಟ್ ಆಗಿತ್ತು. ಎಕ್ಸಾಮ್ ಬರೆದಿದ್ದೆ, ಅದು 4 ಮಾರ್ಕ್ಸ್ ಕಮ್ಮಿ ಬಿದ್ದು ಫೇಲ್ ಆಗಿತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೆ. ಆವಾಗ ಅದು 2025 ಅಲ್ಲಿ ನಂದು 6 ಸೆಮ್ ರಿಸಲ್ಟ್ ಬಂದಾಗ ಪಾಸ್ ಅಂತ ಬಂದಿದೆ, ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದು. ಇವಾಗ ನಾನು ಮತ್ತೆ ಚೆಕ್ ಮಾಡಿದಾಗ ಅದು ಆಬ್ಸೆಂಟ್ ಅಂತ ತೋರಿಸ್ತಾ ಇದೆ. ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದೆ ನಮ್ಮದು USMS ಲಾಗಿನ್ ಆಗಿದ್ರೆ ಅದು ಚೆಕ್ ಮಾಡೋಕ್ಕೆ. ಆಮೇಲೆ ನಾನು ಇನ್ನೊಂದು ಟೈಮ್ ಏನಾರಾಗಲಿ ಅದು ಪಾಸ್ ಆಗಲಿಲ್ಲ ಅಂದರೆ ಕಟ್ಟೆರೆ ಬರಿಬೋದು ಅಂತ ಅದಕ್ಕೆ ಅಪ್ಲೈ ಮಾಡಿದ್ದೆ, ಎಕ್ಸಾಮ್ ಇನ್ನೊಂದು ಟೈಮ್ ಕಟ್ ಬರೆಯೋಣ ಅಂತ. ಅದು ರಿವ್ಯಾಲ್ಯೂಯೇಷನ್ ಆಗಿದ್ದು ಪಾಸ್ ಆಗಿದ್ದಕ್ಕೆ ಅವರು ಸರಿಯಾಗಿ ಏನು ಚೆಕ್ ಮಾಡ್ಲಂಗೆ ನಾನು ಆಗ ಎಕ್ಸಾಮಿಗೆ ಕೂತ್ಕೊಂಡಿಲ್ಲ ಅಂತ ಇವಾಗ ಆಬ್ಸೆಂಟ್ ಅಂತ ಅವರು ಒಂದು ಲೆಟರ್ ಬರ್ಕೊಡು ಅಂತ ಹೇಳಿ ಬರ್ಸ್ಕಂತ. ಏನಂದರೆ ನಾನು 2024 ಎಕ್ಸಾಮ್ ಬರೆದಿದ್ದೆ, ಅದು ಫೇಲ್ ಆಗಿತ್ತು. ಇವಾಗ 25 ಅದು ರಿಸಲ್ಟ್ ಬಂದಿದೆ, ಅದು ಸರಿ ಮಾಡಿಕೊಡಿ ಅಂತ ಒಂದು ಲೆಟರ್ ಬರೆದುಕೊಡಿ ಅಂತ ಹೇಳಿದ್ದಾರೆ. ಅವರು ಏನಿಲ್ಲ, ಈಗ ರೀಸೆಂಟಾಗಿ ತೊಗೊಂಡು 1 ವಾರ ಆಗಿದೆ. ಈಗ ನಾನು ಕನ್ಸರ್ನ್ ಇದರಿಂದ ಕೇಳ್ತಾ ಇದ್ದೀನಿ. ಒಂದು USMS ಒಳಗೆ ಒಂದು ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಕಾಲೇಜ್ ಪ್ಲೇಸ್ ಬರ್ತಾ ಇಲ್ಲ, ಕಾಲೇಜ್ ಹೆಸರು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ KSS ಕಾಲೇಜ್ ಗದಗಲ್ಲಿದೆ, KSS ಕಾಲೇಜ್ ಹುಬ್ಳಿಯಲ್ಲೂ ಇದೆ, KLE ಕಾಲೇಜ್ ಗದಗಲ್ಲೂ ಇದೆ, KLE ಕಾಲೇಜ್ ಹುಬ್ಳಿಯಲ್ಲಿದೆ, ಧಾರವಾಡಲ್ಲಿದೆ. KLE ಕಾಲೇಜ್ ಧಾರವಾಡ ಅಂತ ಬರ್ತಾ ಇಲ್ಲ, ಹುಬ್ಳಿ ಅಂತ ಬರ್ತಾ ಇಲ್ಲ, ಗದಗ ಅಂತ ಬರ್ತಾ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್ ಇನ್ USMS, ನಾಟ್ ಇನ್ ಅವರ್ ಯೂನಿವರ್ಸಿಟಿ. ಸೊ ಅದಕ್ಕೋಸ್ಕರ ನಾನು ಮುಂದಿನ ವಾರ ಬೆಂಗಳೂರಿಗೆ USMS ನೋಡಲ್ ಆಫೀಸರ್ ಕಡೆ ಹೋಗಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಒಂದು 2 ಸೆಂಬದ್ದೇನೋ 3 ಸೆಂಬದ್ದು ಇನ್ನೂ ಪ್ರಿಂಟ್ ಆಗಿಲ್ಲ. ಸೊ ಅದು ಅಲ್ಲಿಂದ ಹೋದ್ರೆ ನೋಡಲ್ ಆಫೀಸ್ದವ್ರು ಏನೇನು ನಮಗೆ ಎನ್ಕ್ವೈರಿ ಮಾಡಿದ್ರು, ಏನೇನು ಕೇಳಿದ್ರಲ್ಲ, ಅದನ್ನ ಎಲ್ಲ ನಾವು ಡಾಕ್ಯುಮೆಂಟ್ಸ್